ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 23ನೇ ತಾರೀಖು ವಿಶ್ವ ರೈತ ದಿನ. ಈ ಸಂದರ್ಭದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಯಾವೆಲ್ಲ ಸೌಲಭ್ಯಗಳು ರೈತರಿಗೆ ದೊರೆಯುತ್ತಿದೆ ಎನ್ನುವ ಕುರಿತ ಮಾಹಿತಿ ಈಗ ತಿಳಿಯೋಣ. ನಮಸ್ಕಾರ. ನಾನು ಕೃಷ್ಣಮೂರ್ತಿ NP ಅಂತ, ಮುಖ್ಯ ವ್ಯವಸ್ಥಾಪಕ, ಭಾರತೀಯ ಸ್ಟೇಟ್ ಬ್ಯಾಂಕ್, ಮೈಸೂರು. ಚಿಂತನೆಗೆ ಪ್ರಚೋದಿಸುವ ಒಂದು ಮಾತಿದೆ. ನಾನು ಒಬ್ಬ ರೈತನಿಗೆ ಆದ್ಯತೆ ನೀಡುವೆ, ಏಕೆಂದರೆ ಒಬ್ಬ ರೈತ ಈ ದೇಶವನ್ನು ಪೋಷಿಸುತ್ತಾನೆ. ರಾಷ್ಟ್ರೀಯ ರೈತರ ದಿನ ಅಥವಾ ರಾಷ್ಟ್ರೀಯ ಕಿಸಾನ್ ದಿವಸದಂದು ನಮ್ಮ ದೇಶದ ಬೆನ್ನೆಲುಬು ಆಗಿರುವ ರೈತ ಬಾಂಧವರನ್ನು ನಾವು ಗೌರವಿಸೋಣ. ಏಕೆಂದರೆ ನಮ್ಮ ಶ್ರಮಜೀವಿ ರೈತರು ಅನ್ನದಾತರಷ್ಟೇ ಅಲ್ಲದೆ ಈ ದೇಶದ ಬೇರುಗಳು. ನಮ್ಮ ಹೊಟ್ಟೆ ತುಂಬಿದ್ದರೆ ಅದರ ಹಿಂದೆ ಒಬ್ಬ ಶ್ರಮಜೀವಿ ರೈತ ಇರುತ್ತಾನೆ ಎಂಬುದನ್ನು ನಾವೆಲ್ಲರೂ ನೆನಪಿನಲ್ಲಿಡಬೇಕಾದ್ದು ಅತ್ಯವಶ್ಯಕ. ಪ್ರತಿ ವರ್ಷದ ಡಿಸೆಂಬರ್ 23ರಂದು ಆಚರಿಸಲಾಗುವ ಈ ದಿನ ಪ್ರತಿ ರೈತನ ನಂಬಿಗಸ್ತ ಪಾಲುದಾರನಾಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ನಮ್ಮ ಸಮಾಜಕ್ಕೆ ಅವರ ಅಮೂಲ್ಯ ಕೊಡುಗೆಯನ್ನು ಅತ್ಯಂತ ಗೌರವಾದರಗಳಿಂದ ಗುರುತಿಸುತ್ತದೆ. 16 ಡಿಸೆಂಬರ್ 2024ರಿಂದ ಪ್ರಾರಂಭವಾಗಿ ಒಂದು ವಾರ ನಡೆಸಲಾಗುವ ಅನ್ನದಾತ ಮಹೋತ್ಸವದ ಮೂಲಕ ಈ ಸುಸಂದರ್ಭವನ್ನು ಅವರೊಂದಿಗೆ ಆಚರಿಸಲು ಬ್ಯಾಂಕ್ ಹೆಮ್ಮೆಪಡುತ್ತದೆ. ಈ ಮಂಗಳಕರ ದಿನದಂದು ನಮ್ಮ ದೇಶದ ಭವಿಷ್ಯಕ್ಕೆ ಶ್ರೇಷ್ಠ ಮಹತ್ವ ಹೊಂದಿರುವ ಒಂದು ಕಲ್ಪನೆಯ ಬಗ್ಗೆ ಚರ್ಚಿಸಲು ನಿಮ್ಮ ಮುಂದೆ ನಿಲ್ಲುವುದು ಒಂದು ಗೌರವವೇ ಸರಿ. ವಿಕಸಿತ ಭಾರತ 2047. ನಾವು ಒಂದು ಸಮೃದ್ಧ, ಶಕ್ತಿಯುತ ಮತ್ತು ಸ್ವಾವಲಂಬಿ ಭಾರತವನ್ನು ಕಲ್ಪಿಸಿಕೊಳ್ಳುತ್ತಿರುವಾಗಲೇ ಈ ಕಲ್ಪನೆಯ ಮೂಲಾಧಾರ ನಮ್ಮ ರೈತರ ಸಬಲೀಕರಣದಲ್ಲಿದೆ ಎಂಬುದನ್ನು ನಾವು ಒಪ್ಪಬೇಕಿದೆ. ನಮ್ಮ ರೈತರು ನಮ್ಮ ಕೃಷಿ ಭೂಪ್ರದೇಶದ ಹೃದಯ ಮತ್ತು ಅವರ ಯೋಗಕ್ಷೇಮ ಒಂದು ವಿಕಸಿತ ಭಾರತದ ಕನಸನ್ನು ಸಾಧಿಸಲು ಮೂಲಭೂತವಾದುದು. ಭಾರತದಲ್ಲಿ ಕೃಷಿ ಒಂದು ಉದ್ಯಮ ಮಾತ್ರವಲ್ಲ, ಅದು ಒಂದು ಜೀವನ ಶೈಲಿ. ಇದು ನಮ್ಮ ಬಹುಪಾಲು ಜನಸಂಖ್ಯೆಯ ಆಧಾರವಾಗಿದೆ. ಆಹಾರ ಸುರಕ್ಷತೆಯನ್ನು ಒದಗಿಸುತ್ತದೆ ಮತ್ತು ಸಂಬಂಧಿತ ವಿವಿಧ ಚಟುವಟಿಕೆಗಳನ್ನು ಬೆಂಬಲಿಸುತ್ತದೆ. ನಮ್ಮ ರೈತರು ದೇಶಕ್ಕೆ ಉಣಬಡಿಸುತ್ತಾರೆ. ಅವರ ಕೊಡುಗೆ ಹೊಲಗಳನ್ನು ಮೀರಿ ವಿಸ್ತರಿಸಿದೆ. ಗದ್ದೆಯಿಂದ ಮೇಜಿಗೆ, ಜವಳಿಯಿಂದ ಔಷಧಿಗಳವರೆಗೆ, ಹೈನುಗಾರಿಕೆಯಿಂದ ಕೋಳಿ ಸಾಗಾಣಿಕೆವರೆಗೆ ಮತ್ತು ಇನ್ನೂ ಬಹಳಷ್ಟು. ನಾವು ಒಂದು ವಿಕಸಿತ ಭಾರತದೆಡೆಗೆ ದುಡಿಯುತ್ತಿರುವಾಗಲೇ ನಾವು ನಮ್ಮ ರೈತರನ್ನು ಈ ಅಭಿವೃದ್ಧಿಯ ಮಧ್ಯಭಾಗದಲ್ಲಿ ಇರಿಸುವುದು ಅತ್ಯಗತ್ಯ. ಏಕೆಂದರೆ ಒಂದು ದೇಶ ಸಮೃದ್ಧವಾಗಬೇಕೆಂದರೆ ಅದು ಸಮೃದ್ಧ ರೈತರಿಂದ ಮಾತ್ರ ಸಾಧ್ಯ. ವಿಕಸಿತ ಭಾರತ ದರ್ಶನದ ಒಂದು ಭಾಗವಾಗಿ ನಮ್ಮ ರೈತರನ್ನು ಆಹಾರ ಉತ್ಪಾದಕರಾಗಿ ಮಾತ್ರವಲ್ಲದೆ ಉದ್ಯಮಿದಾರರಾಗಿ ಕೂಡ ನೋಡಬೇಕಾಗಿದೆ. ಅವರನ್ನು ಉತ್ಪಾದನೆಯಿಂದ ಸಂಸ್ಕರಣೆ, ಪ್ಯಾಕೇಜಿಂಗ್ ಮತ್ತು ಮಾರಾಟ, ಕೃಷಿ ಮೌಲ್ಯ ಸರಪಳಿಗೆ ಸಂಯೋಜಿಸುವುದರಿಂದ ನಾವು ಹೆಚ್ಚಿನ ಆದಾಯ ಮತ್ತು ಬೃಹತ್ತಾದ ಆರ್ಥಿಕ ಸ್ಥಿರತೆಯ ಅವಕಾಶಗಳನ್ನು ಸೃಷ್ಟಿಸಬಹುದು. ಈ ನಿಟ್ಟಿನಲ್ಲಿ ಕೃಷಿಯನ್ನು ಆಧುನೀಕರಣಗೊಳಿಸಲು ಭಾರತ ಸರ್ಕಾರವು ಗಮನಾರ್ಹ ಹೆಜ್ಜೆಗಳನ್ನಿಟ್ಟಿದೆ. ಕೃಷಿ ಮೂಲಸೌಕರ್ಯ ನಿಧಿ AIF ಮತ್ತು ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಅಧಿಕೃತತೆ PMFME ಮುಂತಾದ ಯೋಜನೆಗಳ ಮೂಲಕ ನಮ್ಮ ಕೃಷಿ ವಿಧಾನಗಳನ್ನು ಆಧುನೀಕರಣಗೊಳಿಸಲು, ತಮ್ಮ ಆದಾಯವನ್ನು ಸುಧಾರಿಸಲು ಮತ್ತು ಆಹಾರ ಸಂಸ್ಕರಣೆಯಂತಹ ಹೊಸ ಕ್ಷೇತ್ರಗಳನ್ನು ವೈವಿಧ್ಯಗೊಳಿಸಲು ನಮ್ಮ ರೈತರನ್ನು ಸಬಲೀಕರಣಗೊಳಿಸಲಾಗುತ್ತದೆ. ರೈತ ಉತ್ಪಾದಕ ಸಂಸ್ಥೆಗಳ FPO ಸೃಷ್ಟಿಯು ಈ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ರೈತರನ್ನು ಒಟ್ಟುಗೂಡಿಸುವುದರಿಂದ ಉತ್ತಮ ಬೆಲೆ, ಉತ್ತಮ ಗುಣಮಟ್ಟದ ಒಳಹರಿವುಗಳು ಮತ್ತು ತಂತ್ರಜ್ಞಾನಗಳಿಗೆ ಪ್ರವೇಶ ಹೊಂದಲು ಸಹಾಯವಾಗುತ್ತದೆ ಮತ್ತು ಬೆಳವಣಿಗೆಗೆ ಹೊಸ ಹಾದಿಗಳು ತೆರೆಯುತ್ತವೆ. ಸರ್ಕಾರದ ಉದ್ಯಮಶೀಲತೆಯನ್ನು ಬೆಂಬಲಿಸುವಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಒಬ್ಬ ಬದ್ಧ ಪಾಲುದಾರ ಮತ್ತು ಸದಾ ಕೃಷಿ ಸಮುದಾಯದ ಒಬ್ಬ ಬಲವಾದ ಮಿತ್ರನಾಗಿದ್ದಾನೆ. 22,000ಕ್ಕೂ ಹೆಚ್ಚಿನ ಶಾಖೆಗಳ ತನ್ನ ವಿಶಾಲವಾದ ಜಾಲದಲ್ಲಿ 15,000ಕ್ಕೂ ಹೆಚ್ಚಿನ ಶಾಖೆಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ ಮತ್ತು 80,000ಕ್ಕೂ ಹೆಚ್ಚಿನ ಬಿಸಿನೆಸ್ ಕರೆಸ್ಪಾಂಡೆಂಟ್ ಮತ್ತು ಕಸ್ಟಮರ್ ಸರ್ವಿಸ್ ಪಾಯಿಂಟ್ಗಳೊಂದಿಗೆ SBI ಸಾಲ ಸೌಲಭ್ಯಗಳು, ಉಳಿತಾಯ ಮತ್ತು ಆರ್ಥಿಕ ಉತ್ಪಾದನೆಗಳಂತಹ ಬ್ಯಾಂಕಿಂಗ್ ಸೇವೆಗಳನ್ನು ರೈತರಿಗೆ ನೇರವಾಗಿ ತಲುಪಿಸುತ್ತಿದೆ. SBI ವಿವಿಧ ಯೋಜನೆಗಳನ್ನು ಒದಗಿಸುತ್ತದೆ. ಈ ಮೂಲಕ ರೈತರು ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕ್ ಸಾಲವನ್ನು ಪಡೆಯಬಹುದಾಗಿದೆ. ಇವುಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ರೈತರಿಗೆ ಒಂದು ಪ್ರಮುಖ ಸಾಧನವಾಗಿದ್ದು, ಈ ಸಾಲಕ್ಕೆ ಭಾರತ ಸರ್ಕಾರದಿಂದ ಬಡ್ಡಿ ಸಹಾಯಧನ ಕೂಡ ಲಭ್ಯವಿರುತ್ತದೆ. ಕಿಸಾನ್ ಸಮೃದ್ಧಿ ರಿನ್ KSR ಇದು ಪ್ರಗತಿಪರ ರೈತರಿಗೆ ಸಕಾಲಿಕ ಮತ್ತು ಹೆಚ್ಚಿನ ಸಾಲವನ್ನು ನೀಡುತ್ತದೆ. ಈ ಸಾಲವು ಸಾಗುವಳಿಯ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಆರಂಭದಿಂದ ಅಂತ್ಯದವರೆಗೂ ರೈತರಿಗೆ ಪ್ರತಿ ಹಂತದಲ್ಲೂ ಅವಶ್ಯಕವಿರುವ ಸಂಪನ್ಮೂಲಗಳನ್ನು ಹೊಂದಲು ಸಹಕಾರಿಯಾಗಿದೆ. SBI ರೈತರಿಗೆ ಬೆಲೆ ಸಾಲಗಳ ಜೊತೆಗೆ ಕೃಷಿ
ಮತ್ತು ಆಹಾರೋದ್ಯಮ ಸಾಲಗಳನ್ನು ಸಹ ನೀಡುತ್ತಿದೆ. ಇದು ದುಡಿಯುವ ಬಂಡವಾಳ ಮತ್ತು ಅವಧಿ ಸಾಲ ಎರಡೂ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಒಂದು ಸಮಗ್ರ ಮತ್ತು ತಡೆರಹಿತ ಪರಿಹಾರವಾಗಿದೆ ಹಾಗೂ ಉತ್ಪನ್ನಕ್ಕೆ ಮೌಲ್ಯ ನೀಡುವ ಹೊಲದಿಂದ ಮಾರುಕಟ್ಟೆಯವರೆಗಿನ ಎಲ್ಲ ಚಟುವಟಿಕೆಗಳನ್ನು ಇದು ಒಳಗೊಂಡಿದೆ. ಕೋಲ್ಡ್ ಸ್ಟೋರೇಜ್, ಪ್ಯಾಕೇಜಿಂಗ್, ಉಗ್ರಾಣ, ಸಂಸ್ಕರಣ ಇತ್ಯಾದಿ ಕೃಷಿ ಮತ್ತು ಆಹಾರೋದ್ಯಮ ಸಾಲ ಒಳಗೊಂಡಿವೆ. ಕೃಷಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಕೊಂಡ ರೈತರಿಗೆ ಮತ್ತು ಉದ್ಯಮಿಗಳಿಗೆ ಸಕಾಲಿಕ ಸಾಲವನ್ನು ಒದಗಿಸಲು ಬ್ಯಾಂಕ್ 1,100ಕ್ಕೂ ಹೆಚ್ಚು ಕೃಷಿ ವಾಣಿಜ್ಯ ಶಾಖೆ ಎಸಿಬಿಗಳನ್ನು ಸ್ಥಾಪಿಸಿದೆ. ಇದಕ್ಕೆ ಬೆಂಬಲವಾಗಿ ಕೃಷಿ ಸಾಲಗಳನ್ನು ತ್ವರಿತವಾಗಿ ಸಂಸ್ಕರಿಸಲು 86 ಕೃಷಿ ಕೇಂದ್ರೀಯ ಸಂಸ್ಕರಣಾ ಕೇಂದ್ರ ಅಗ್ರಿ ಸಿಪಿಸಿಸ್ ಮತ್ತು 600ಕ್ಕೂ ಹೆಚ್ಚಿನ ಕೃಷಿ ಮತ್ತು ಎಂಎಸ್ಎಂಇ ಸಾಲ ಕೇಂದ್ರ ಎಎಂಸಿಸಿಗಳನ್ನು ದೇಶದಾದ್ಯಂತ ಸ್ಥಾಪಿಸಿದೆ. 15ಕ್ಕೂ ಮಿಗಿಲಾದ ಗ್ರಾಮೀಣ ವ್ಯವಹಾರ ಬಾಂಧವ್ಯ ವ್ಯವಸ್ಥಾಪಕರು ಆರ್ಎಂಆರ್ಯುಗಳ ಜಾಲವು ರೈತರೊಂದಿಗೆ ನೇರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬ್ಯಾಂಕಿನ ಉತ್ಪನ್ನಗಳು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಸಲಹೆ ನೀಡುತ್ತಾರೆ ಮತ್ತು ಅವರು ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಕರಿಸುತ್ತಾರೆ. ಅದು ಅಲ್ಲದೆ ಬ್ಯಾಂಕ್ ಅನ್ನು ಸುಲಭವಾಗಿ ತಲುಪುವಂತೆ ಮಾಡಲು ಎಸ್ಬಿಐ ಡಿಜಿಟಲ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ರೈತರು ನಮ್ಮ ಯೋನೋ ಕೃಷಿ ವೇದಿಕೆಯ ಮೂಲಕ ನೈಜ ಸಮಯದ ಹವಾಮಾನ ಅಪ್ಡೇಟ್ಗಳು, ಮಾರುಕಟ್ಟೆ ದರಗಳು ಮತ್ತು ಇತರ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಸೇವೆಗಳನ್ನು ವ್ಯಾಪಕವಾಗಿ ಪಡೆಯಬಹುದು. ಇದರ ಜೊತೆಗೆ ಎಸ್ಬಿಐ ಜ್ಞಾನ ವರ್ಗಾವಣೆಗೆ ಮತ್ತು ಆಧುನಿಕ ಕೃಷಿ ವಿಧಾನಗಳ ಅಳವಡಿಕೆಗೆ ಮುಡಿಪಾಗಿದೆ. ನಾವು ಆರ್ಥಿಕ ಸಾಕ್ಷರತೆ ಕಾರ್ಯಕ್ರಮಗಳು ಮತ್ತು ಕಿಸಾನ್ ಗೋಷ್ಠಿಗಳು, ಸಂಧ್ಯಾ ಶಿಬಿರಗಳನ್ನು ಸಹ ನಡೆಸುತ್ತೇವೆ. ಇದರಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ಅವರ ಜೀವನೋಪಾಯಗಳನ್ನು ಸುಧಾರಿಸುವ ಎಸ್ಬಿಐನ ವಿವಿಧ ಉಪಕ್ರಮಗಳ ಬಗ್ಗೆ ರೈತರು ತಿಳುವಳಿಕೆ ಪಡೆಯಬಹುದು. ರೈತರನ್ನು ಬೆಂಬಲಿಸುವ ನಮ್ಮ ನಿರಂತರ ಪ್ರಯತ್ನಗಳ ಭಾಗವಾಗಿ ಎಸ್ಬಿಐ ತನ್ನ ಎಲ್ಲಾ ಶಾಖೆಗಳಲ್ಲಿ 16 ಡಿಸೆಂಬರ್ 2024ರಿಂದ 23 ಡಿಸೆಂಬರ್ 2024ರವರೆಗೆ ಒಂದು ವಾರದ ಅನ್ನದಾತ ಮಹೋತ್ಸವ ರೈತ ಪರ್ವ ಸಪ್ತಾಹವನ್ನು ಆಚರಿಸುತ್ತಿದೆ. ಇದರಲ್ಲಿ ರೈತರನ್ನು ಸನ್ಮಾನಿಸುವುದು, ಅವರನ್ನು ತಲುಪುವ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ಜಾಗೃತಿ ಸಭೆಗಳನ್ನು ನಡೆಸುವುದರಿಂದ ಕೃಷಿ ಸಮುದಾಯದ ಕೊಡುಗೆಗಳನ್ನು ಗೌರವಿಸುತ್ತಿದೆ ಮತ್ತು ಆಚರಿಸುತ್ತಿದೆ. ಕಡೆಯದಾಗಿ, ದೇಶದ ಬೆನ್ನೆಲುಬಾದ ನಮ್ಮ ರೈತರು ಈ ಪ್ರಗತಿಯ ಮಂಚೂಣಿಯಲ್ಲಿದ್ದಾಗ ಮಾತ್ರ ವಿಕಸಿತ ಭಾರತದ ಉದ್ದೇಶವನ್ನು ಸಾಧಿಸಬಹುದು. ಸದಾ ವಿಕಸನಗೊಳ್ಳುತ್ತಿರುವ ಕೃಷಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಅವರಿಗೆ ಅವಶ್ಯಕವಿರುವ ಸಂಪನ್ಮೂಲಗಳನ್ನು, ತಂತ್ರಜ್ಞಾನ ಮತ್ತು ಬೆಂಬಲವನ್ನು ಒದಗಿಸಲು ನಾವು ಒಟ್ಟಿಗೆ ದುಡಿಯೋಣ. ಒಟ್ಟಿಗಿದ್ದಾಗ ಮಾತ್ರ ನಾವು ಒಂದು ಉಜ್ವಲವಾದ ಭವಿಷ್ಯವನ್ನು ವಿಕಾಸಗೊಳಿಸಬಹುದು. ಆಗಲೇ ಪ್ರತಿಯೊಬ್ಬ ರೈತನೂ ಸಮೃದ್ಧಿ ಹೊಂದುವನು ಹಾಗೂ ಪ್ರತಿಯೊಂದು ಭೂಮಿಯೂ ಫಲದಾಯಕವಾಗುವುದು ಖಚಿತ. ಧನ್ಯವಾದಗಳು. ಇದುವರೆಗೆ ವಿಶ್ವ ರೈತ ದಿನದ ಸಂದರ್ಭದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತ ಮಾಹಿತಿಯನ್ನು ಕೇಳಿದಿರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.